ಇವತ್ತು ಮಾರ್ಜೇನಹಳ್ಳಿನಲ್ಲಿ ಅಂಬೇಡ್ಕರ್ ಜಯಂತಿ. ನನಗೆ ಖುಷಿ ಆಯ್ತು ಇವತ್ತು. ನೋಡಿ, ಮನುಷ್ಯ ಬದುಕ್ಬೋದು, ಸಾಯ್ಬೋದು, ಏನೇ ಆಗ್ಬೋದು, ದುಡ್ಡು ಮಾಡ್ಬೋದು, ಆಸ್ತಿ ಮಾಡ್ಬೋದು, ಎಲ್ಲವನ್ನು ಮಾಡಬಹುದು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಒಂದು ದೇವಸ್ಥಾನದ ರೀತಿಯಲ್ಲಿ ಗ್ರಾಮದಲ್ಲಿ ದೇವಸ್ಥಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುತ್ಕೊಂಡಾಗೆ ಮಾಡಿದೀನ. ಅದಕ್ಕೆ ತುಂಬಾ ಸಂತೋಷ ಆಗುತ್ತೆ. ಕೆಲವೊಂದು ಜಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ದ ಒಂದು ರಚೆ ತರ ಕಟ್ಬಿಟ್ಟು ಎಲ್ಲೋ ಒಂದ್ ಜಾಗದಲ್ಲಿ ಅವ್ರನ್ನ ಬರೆದು ಬಿಟ್ಟಿರ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಜಾಗದಲ್ಲಿ ಇರುವಂತ ಮನುಷ್ಯ ಅಲ್ಲ. ಆ ಮನುಷ್ಯ ಇರಬೇಕಾಗಿದ್ದು ವಿಧಾನಸೌಧ ಮುಂದೆ, ಹೈಕೋರ್ಟ್ ಮುಂದೆ, ಡಿಸಿ ಆಫೀಸ್ ಮುಂದೆ, ತಾಲೂಕು ಆಫೀಸ್ ಮುಂದೆ. ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ಇಂಥ ಒಂದು ದೇವಸ್ಥಾನದಲ್ಲಿ ಕುತ್ಕೊಳ್ಳುವಂತ ಒಂದು ಆಯಪ್ಪ ಒಂದು ದೊಡ್ಡ ಮನುಷ್ಯ ನಮಗೆಲ್ಲ. ಆಯಪ್ಪ ಕೊಟ್ಟಿರುವಂತ ಒಂದು ಸಂವಿಧಾನವನ್ನ ಇವತ್ತು ನಾವೆಲ್ಲ ಪಾಲನೆ ಮಾಡ್ತಾ ಇದ್ದೀವಿ. ಆ ದೊಡ್ಡ ಮನುಷ್ಯ ಕೊಟ್ಟಿರುವಂತ ಸಂವಿಧಾನದಲ್ಲಿ ಇವತ್ತು ಬೆಳಗ್ಗೆ ನಾನು ಚೆಕ್ಸ್ಗೆಲ್ಲ ಸೈನ್ ಮಾಡಿಕೊಟ್ಟು ಬಂದೆ. ಚೆಕ್ಗೆಲ್ಲ ಸೈನ್ ಮಾಡಿದೆ. ಅಂತ ಒಂದು ಉತ್ತಮವಾದಂತ ವ್ಯಕ್ತಿ ಈ ದೇಶದಲ್ಲಿ ಯಾರನ್ನ ಹುಡ್ತಾರೋ ಇಲ್ವೋ ಗೊತ್ತಿಲ್ಲ, ಇದುವರೆಗೂ ಇಲ್ಲ. ಮುಂದಕ್ಕೇನು ಅವ್ರ ಆಶೀರ್ವಾದ, ಅವರೇ ಯಾರ ಹೊಟ್ಟೆಯಲ್ಲನ್ನು ಹುಟ್ಟು ಇನ್ನೊಂದು ಅಂಬೇಡ್ಕರ್ ಬರಬೇಕು ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಆಗುತ್ತಾ ಇಲ್ವೋ ಗೊತ್ತಿಲ್ಲ, ಆದ್ರೆ ಪ್ರಾರ್ಥನೆ ಮಾಡೋಣ. ಆ ಯಪ್ಪ ಮನಸ್ಸು ಮಾಡಿದ್ರೆ ಬರ್ಬೋದು. ಇವತ್ತು ನಮ್ಮ ಮಾರ್ಜೇನಹಳ್ಳಿ ಗ್ರಾಮದಲ್ಲಿ ನಮ್ಮ ಅಪ್ಪಿಯವರಾಗ್ಬೋದು, ನಮ್ಮ ರವಿ, ಆಮೇಲೆ ನಾಗೇಶು, ಆನಂದ್, ನರೇಶ್, ಮಂಜು, ವಿನೋದ್, ಇವರೆಲ್ಲರೂ ಮತ್ತು ಎಲ್ಲ ಯುವಕ ಮಿತ್ರರು ನೀವೆಲ್ಲರೂ. ನಮ್ಮ ರವಿ ಅವರೆಲ್ಲ ನಮ್ಮ ಆತ್ಮೀಯರು. ಆನಂದ್, ರವಿ, ವಿನೋದ್, ಅಪ್ಪಿಯವರೆಲ್ಲ ಆತ್ಮೀಯರು. ಒಳ್ಳೆ ಆತ್ಮೀಯತೆಯಿಂದ ಇವತ್ತು ಒಂದು ಕಾರ್ಯಕ್ರಮ ಮಾಡಿದ್ದೀರಾ. ಲೈಫಲ್ಲಿ ಎಷ್ಟೋ ಕಾರ್ಯಕ್ರಮಗಳು ಮಾಡ್ತೀವಿ, ಆರ್ಕೆಸ್ಟ್ರಾ ಮಾಡ್ತೀವಿ, ಡ್ಯಾನ್ಸ್ ಮಾಡ್ತೀವಿ, ದೇವಸ್ಥಾನ ಪೂಜೆಗಳು ಮಾಡ್ತೀವಿ, ಊರಪ್ಪಗಳನ್ನ ಮಾಡ್ತೀವಿ. ಅಂಬೇಡ್ಕರ್ ಹಬ್ಬವನ್ನು ಮಾಡೋಣ. ಅವ್ರು ಕೊಟ್ಟಿರೋದಕ್ಕೆ ಇವತ್ತು ನಾವು ಬ್ರಿಟಿಷ್ ಅವರು ನಮ್ಮನ್ನೆಲ್ಲರನ್ನು ಜೈಲಲ್ಲಿ ಹಾಕ್ಬಿಟ್ಟಿದ್ರು. ಯಾರಾದ್ರೂ ಅದ್ರ ಬಗ್ಗೆ ಗೊತ್ತಾಗ್ಬೇಕಂದ್ರೆ ಅಂಡಮಾನ್ಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಬ್ರಿಟಿಷ್ ಅವರು ನಮ್ಗೇನು ಒಂದು ಶಿಕ್ಷೆ ಕೊಟ್ಟಿದ್ರು ಅನ್ನೋದನ್ನ ಅಂಡಮಾನ್ ಅಲ್ಲಿ ಹೋಗಿ ನೋಡಿದ್ರೆ, ಅಂಡಮಾನ್ ಜೈಲು ಅಂತಾರೆ, ಗೊತ್ತಾಗುತ್ತಲ್ಲ ಎಲ್ರಿಗೂ. ಆ ಜೈಲಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ ಏನ್ ಶಿಕ್ಷೆ ಕೊಟ್ಟಿದ್ರು ಅವರು ಅಂತ. ಆದ್ರೆ ಇವತ್ತು ಹಂಗೆ ಜೈಲಲ್ಲಿ ಇರೋರ್ನ ಆಚೆ ಬಿಟ್ಟಿರೋದು ಅಂದ್ರೆ ನಮ್ಮನ್ನ ಆರಾಮಾಗಿ ಓಡಾಡ್ರಿಂದ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಆ ಕೀರ್ತಿ ಇರೋದು, ಬೇರೆ ಯಾರಿಗೂ ಇಲ್ಲ. ಅವ್ರು ನಮ್ಮನ್ನೆಲ್ಲ ಆಚೆ ಬಿಟ್ಟು ನೀವು ಓಡಾಡ್ರಿ, ನೀವು ಕೆಲಸ ಮಾಡ್ರಿ, ನೀವು ಊಟ ಮಾಡ್ರಿ, ಎಜುಕೇಶನ್ ಮಾಡ್ರಿ, ಹಾಸ್ಟೆಲ್ ಹೋಗ್ರಿ, ಓದ್ರಿ, ಗೌರ್ಮೆಂಟ್ ಎಂಪ್ಲಾಯ್ ಆಗ್ರಿ, ವಿಧಾನಸೌಧದಲ್ಲಿ ಕುತ್ಕೊಳ್ರಿ, MLA ಆಗ್ರಿ, MP ಆಗ್ರಿ, ತಹಸೀಲ್ದಾರ್ ಆಗ್ರಿ, DC ಆಗ್ರಿ, AC ಆಗ್ರಿ ಅಂತ ಎಲ್ಲವನ್ನು ಕೊಟ್ಟಿರೋದು ಆ ಪುಣ್ಯಾತ್ಮನೇ ನಮ್ಗೆಲ್ಲವನ್ನು ಕೊಟ್ಟಿರೋದು.